मिर्ची किसको लगी? किसको लगी मिर्ची? जेल में किसने खाया? और मिर्ची किसको लगी? बहुत बढ़िया। जेल मुरी खा रहा था, दीदी को मिर्ची लगी तो मैं क्या करूं? को मिर्ची लगी तो मैं क्या करूं? मैं तो बंगाल से जा रहा था, मैं तो झाल मुरी खा रहा था, दीदी को मिर्ची लगी तो मैं क्या करूं? दीदी को मिर्ची लगी तो मैं क्या करूं? नरेंद्र मोदी ಅವರಿಗೆ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಅಮಿತ್ ಶಾ ಅವರಿಗೆ बोलो भारत माता की बोलो भारत माता की जय श्री राम जय श्री राम जय श्री राम बोलो भारत माता की ದೇಶದ 5 ರಾಜ್ಯಗಳಲ್ಲಿ ಚುನಾವಣೆ ನಡೆಯಿತು. 5 ರಾಜ್ಯ ಚುನಾವಣೆಗಳಲ್ಲಿ ವಿಶೇಷವಾಗಿ ಪಶ್ಚಿಮ ಬಂಗಾಳ ಹಾಟ್ ಸೀಟ್ ಅಂತ ಹೇಳಿ, ಪಶ್ಚಿಮ ಬಂಗಾಳದಲ್ಲಿ ಎಂದಿಗೂ ಕಾಣದಂತಹ ವಿಜೃಂಭಣೆಯಿಂದ ಈ ಬಾರಿ ಬಿಜೆಪಿ 2016ರಲ್ಲಿ ಕೇವಲ 3 ಸೀಟ್ ಗೆದ್ದಿತ್ತು, 2021ರಲ್ಲಿ 73 ಸೀಟ್ ಗೆದ್ದಿತ್ತು. ಅದರ ನಂತರ ಈ ಬಾರಿ 3 ಪಟ್ಟು ನಿಯರ್ ಬೈ 200 ಸೀಟ್ಗಳನ್ನ ಗೆಲ್ಲುವ ಮೂಲಕ ಇಡೀ ದೇಶ ತೋರಿಸಿಬಿಟ್ಟಿದೆ. ಅಭಿವೃದ್ಧಿಯಿಂದ ಮಾತ್ರ ಕೇವಲ ನಾವು ರಾಜ್ಯವನ್ನು ಗೆಲ್ಲಬಹುದು ವಿನ ಯಾವುದೇ ನಾವು ರಾಜಕೀಯ ಕುತಂತ್ರದಿಂದ ದೇಶವನ್ನ ರಾಜ್ಯವನ್ನ ನಾವು ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ನರೇಂದ್ರ ಮೋದಿ ಅವರು ಕೇವಲ ಹೋಗಿ ಚುನಾವಣೆ ಪ್ರಚಾರ ಎಷ್ಟು ಅದ್ಭುತ ಮಾಡಿದ್ರೆ, ಅಮಿತ್ ಶಾ ಅವರಲ್ಲಿ ನರೇಂದ್ರ ಮೋದಿ ಅವರಲ್ಲಿ ಸುಮಾರು 1.5-2 ತಿಂಗಳು ಅಲ್ಲೇ ಠಿಕಾಣಿ ಹೂಡಿ ಪ್ರತಿಯೊಂದು ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕು, ಸ್ಟ್ರಾಟಜಿ ಏನ್ ಮಾಡಬೇಕು, ಆ ರೀತಿ ನಮ್ಮ ಬಿಜೆಪಿ ಪಕ್ಷದ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆದರೆ ಮ್ಯಾಥಮೆಟಿಕ್ಸ್ ಇಂದ, ಬಟ್ ಕಂಪ್ಲೀಟ್ ಆಗುತ್ತೆ ಕೆಮಿಸ್ಟ್ರಿಯಿಂದ. ಕ್ಯಾಲ್ಕುಲೇಷನ್ ಮ್ಯಾಥಮೆಟಿಕ್ಸ್ ಯಾವ ರೀತಿ ಮಾಡ್ತಾರೆ ಅಮಿತ್ ಶಾ ನಮ್ಗೆ ಗೊತ್ತು. ರಣನೀತಿಕಾರ ಅಂತ ಅಮಿತ್ ಶಾ ಹೇಳ್ತಾರೆ. ಆ ರೀತಿ ರಣನೀತಿಯನ್ನು ಮಾಡ್ಲಿಕ್ಕೆ ಅಮಿತ್ ಶಾ ನಂಬರನ್ನು ಅದನ್ನ ಯಾವ ರೀತಿ ರಣನೀತಿ ಮಾಡಿದ್ದಾರೆ ಅದನ್ನ ಇಂಪ್ಲಿಮೆಂಟ್ ಮಾಡೋ ಪಕ್ಷದ ಎಲ್ಲ ಕಾರ್ಯಕರ್ತರು ಹಿರಿಯರು ಎಲ್ಲ ಕುಡ್ಕೊಂಡು ರಣನೀತಿಯನ್ನು ನಿಭಾಯಿಸಿಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನ ಈ 200 ಸೀಟ್ಗೆ ಲಿಸ್ಟ್ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ 200 ಸೀಟ್ ತಂದು ಕೊಟ್ಟಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಯಾರು ಪಕ್ಷಕ್ಕಾಗಿ ದುಡಿದು ತಮ್ಮ ಜೀವವನ್ನ ತಮ್ಮ ದೇಹವನ್ನು ತ್ಯಾಗ ಮಾಡಿ ತಮ್ಮ ಜೀವವನ್ನು ಕೊಟ್ಟಿದ್ದಾರೆ. ಸುಮಾರು ಪ್ರತಿಯೊಂದು ಬಾರಿ ಎಲೆಕ್ಷನ್ ಚಿಕ್ಕ ಪುಟ್ಟ ಎಲೆಕ್ಷನ್ ಕೂಡ ಭಾರತೀಯ ಜನತಾ ಪಾರ್ಟಿ ಅನೇಕ ಕಾರ್ಯಕರ್ತರು ತಮ್ಮ ಜೀವನ ಸಮರ್ಪಣೆ ಮಾಡಿದ್ದಾರೆ. ಅವರೆಲ್ಲ ತ್ಯಾಗ ಪರಿಶ್ರಮದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ 200 ಸೀಟ್ ಗೆದ್ದಿದೆ ಅಂದ್ರೆ ಇದು ವಿಜಯೋತ್ಸವ ಅವ್ರು ಸಮರ್ಪಣೆ ಮಾಡ್ಬೇಕಂತ ನನ್ನ ಇಚ್ಛೆ. ಜನ ವಿಶ್ವಾಸಕ್ಕೆ ನಂಬಿಕೆ ಇಟ್ಟು ಓಟ್ ಹಾಕಿದ್ದಾರೆ. ಆ ವಿಶ್ವಾಸಕ್ಕಾಗಿ ಇವತ್ತು ನರೇಂದ್ರ ಮೋದಿ ಅವರು ಎಲ್ಲರ ವಿಶ್ವಾಸ ತಕ್ಕಾಗಿ ಕಾರ್ಯ ಮಾಡ್ತಾರೆ ಅಂತೇಳಿ ಸಮಸ್ತ ಜನರಲ್ಲಿ ವಿಶ್ವಾಸ ಇದೆ. ನಾನು ಜೈತೀರ್ ಸೌಲಭ್ಯ ಈ ಭಾಗದ ನಗರ ಸೇವಕನಾಗಿ ಮಾತಾಡ್ತಾ ಇದ್ದೀನಿ. ಎಲ್ಲ ಪಕ್ಷದ ಕಾರ್ಯಕರ್ತರು ಇವತ್ತು ಈ ಭಾಗದಲ್ಲಿ ನಾವು ವಿಜಯೋತ್ಸವ ಮಾಡ್ತಾ ಇದೀವಿ. ಎಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ನಮ್ಮ ನರೇಂದ್ರ ಮೋದಿಜಿ ಅವರ ಏನು ನೇತೃತ್ವದ ಅಮಿತ್ ಶಾ ಜಿ ಅವ್ರದ್ದು ಏನು ಸ್ಟ್ರಾಟಜಿ ಅದ ಇದನ್ನೆಲ್ಲ ಮೆಚ್ಚಿ ಪಶ್ಚಿಮ ಬಂಗಾಳ ಆಗ್ಲಿ, ಅಸ್ಸಾಂ ಆಗ್ಲಿ, ಪುದುಚೇರಿ ಆಗ್ಲಿ ಇಲ್ಲಿ ನಮ್ಮ ಮೇಲೆ ಒಂದೇನು ವಿಶ್ವಾಸವನ್ನ ಜನತೆ ತೋರಿಸಿದಾರ. ಅದರ ಮೇಲೆ ಇವರು ಇನ್ನೂ ಹೆಚ್ಚಿನ ಕೆಲಸ ಮಾಡಿ ನಮ್ಮ ದೇಶವನ್ನ ಜಗತ್ತಿನಲ್ಲೇ ಒಂದು ಸರ್ವಶ್ರೇಷ್ಠ ರಾಷ್ಟ್ರ ಅಂತ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಒಂದು ದೊಡ್ಡ ಉದಾಹರಣೆ ಅಂದ್ರೆ ಟಾಟಾ ನ್ಯಾನೋ ಪ್ಲಾಂಟ್. ಸಿಂಗೂರ್ನಲ್ಲಿ ಟಾಟಾ ನ್ಯಾನೋ ಪ್ಲಾಂಟ್ ಮಾಡ್ಲಿಕ್ಕೆ ಹೋದಾಗ ಅದನ್ನ ಕಿತ್ತು ಬಡ್ದು ಹೊಡ್ಸಿದೆ ಅಲ್ಲಿ. ಅವಾಗ ಅದನ್ನ ಪೂರಾ ಪ್ಲಾಂಟ್ ಅನ್ನ ಎತ್ಕೊಂಡು ಗುಜರಾತ್ ತಂದು ಅಲ್ಲಿಂದ ಅವರು ಒಂದು ಸಕ್ಸಸ್ಫುಲ್ ಆ ಪ್ರಾಜೆಕ್ಟ್ ಅನ್ನ ಮಾಡಿದ್ರು. ಈ ರೀತಿ ನಮ್ಮ ದೇಶದಲ್ಲಿ ಇದ್ದೇನೆ. ಮತ್ತು ವೆಸ್ಟ್ ಬೆಂಗಾಲ್ ಅಂದ್ರೆ ನಮ್ಮ ದೇಶವನ್ನು ಕಟ್ಟಲಿಕ್ಕೆ ಸ್ವಾತಂತ್ರ್ಯ ಪೂರ್ವದಿಂದ ದೊಡ್ಡ ಅಲ್ಲಿಂದ ನಮ್ಮ ಜನ ಬಂದಿದ್ದಾರೆ. ನನ್ನ ಹೆಸರು ನಾಗರಾಜ್ ಪಾಟೀಲ್ ಅಂತ, ನಾನು ಬಿಜೆಪಿ ಬೆಳಗಾವಿ ಮಹಾನಗರ ಜಿಲ್ಲಾ ಕಾರ್ಯದರ್ಶಿ ಇದ್ದೀನಿ. ಇವತ್ತು ಇಲ್ಲಿ ನಾವು ನೋಡ್ತಾ ಇರೋದು ಏನಂತ ಹೇಳಿದ್ರೆ, ನಮ್ಮ ಮೋದಿಜಿ ಅವರ ವಿಷನ್ ಏನಿದೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಒಂದು ಏನಿದೆ, ಇದರಿಂದ ನಮ್ಮ ಏನು ಕೇಂದ್ರ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಆ ಆಡಳಿತದ ಒಂದು ನಾವು ಏನು ಕಾಣ್ತಾ ಇದ್ದೇವೆ ರಿಸಲ್ಟ್ ಅಂದ್ರೆ ಈ 3 ರಾಜ್ಯಗಳಲ್ಲಿ ಕಾಣ್ತಾ ಇದ್ದೇವೆ. ಎಸ್ಪೆಷಲಿ ಮಹಿಳೆಯರಿಗಾಗಿರ್ಬೋದು, ಇತ್ತೀಚೆಗೆ ನಾವು 33% ವಿಧೇಯಕವನ್ನು ಅವರು
ಹಿಂದೆ ಹಾಕಿ ನಮ್ಮ ಕೇಂದ್ರ ಸರ್ಕಾರವನ್ನು ತುಳಿದಿದ್ದಾರೆ. ಅಂತವ್ರಿಗೆ ಒಂದು ಪಾಠ ಆಗಿ ನಮ್ಗೆ ಏನು ಮಮತಾ ಬ್ಯಾನರ್ಜಿ ಅವರು ಆಡಳಿತ ನಡೆಸ್ತಾ ಇದ್ರು ಅಂತ ಒಂದು ಭ್ರಷ್ಟ ಸರ್ಕಾರವನ್ನು ಹಿನ್ನೆಟ್ಟಿ ಅವರು ನಮ್ಮ ಆಡಳಿತವನ್ನು ಜಾರಿಗೆ ತಂದಿದ್ದಾರೆ ಈ ದಿನ. ಅದಕ್ಕೆ ಒಂದು ಉದಾಹರಣೆ ಆಗಿ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಮಹಿಳೆಯರಿಗೂ ಸಹ ಈ ವಿಧೇಯಕ ಜಾರಿಗೆ ಬರಲಿದೆ ಅಂತ ನಾವು ಭರವಸೆ ಕೊಡ್ತಾ ನಮ್ಮ ಬಿಜೆಪಿಗೆ ಜಯ ಸಾಧಿಸಿದೆ ಅಂತ ಹೇಳಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ನನ್ನ ಹೆಸರು ಜ್ಯೋತಿ ಶೆಟ್ಟಿ ಅಂತ ಹೇಳಿ, ರಾಜ್ಯದಲ್ಲಿ ನಾನು ಸದಸ್ಯರಾಗಿದ್ದೇನೆ ಬಿಜೆಪಿಯಲ್ಲಿ. डेफिनेटली आज आप देख रहे हैं पश्चिम बंगाल जो इतने साल जो ममता दीदी चला रही थी, आज आपने देखा वहाँ का रिजल्ट क्या है। ये सभी महिला शक्ति की वजह से ही हुआ है और इसका काम जिसका श्रेय जो जाता है वो माननीय श्री नरेंद्र मोदी जी को जाता है, अमित शाह जी को जाता है। उनका दूरदृष्टि, उनका नेतृत्व और उनकी सबल इच्छा जो वो व्यक्त करना इतने साल से व्यक्त कर रहे थे कि पश्चिम बंगाल कैसे जिताना है, वो स्ट्रेटेजी आज मतलब उसका फल मिला है। आप देख रहे हैं कि न भूतो न भविष्य, तो हमने किसी ने इतना सोचा भी नहीं था ऐसा रिजल्ट अब हम वहाँ पश्चिम बंगाल में देख रहे हैं। इतने साल से वहाँ अत्याचार, खून, बलात्कार, महिलाओं पे अन्याय कितना बढ़ रहा था, ये सभी मतलब मोदी जी देख रहे थे और उनको बदलाव लाने मतलब जो उतना काम कर रहे थे, अपेक्षित था कि बदलाव जरूर आएगा और पूरा महिला समाज जब एक होता है तो कितना बदलाव होता है ये मोदी जी को भी पता है। इसीलिए वो 33% आरक्षण मांग रहे थे और आके उन्होंने आज जो निकाल दिया है बीजेपी के तरफ से, तो इसका जरूर सम्मान मोदी जी करेंगे और उनका जो वेस्ट बंगाल हमको चेंज करना है वो डेफिनेटली चेंज होगा और महिलाओं का अधिकार उनको जो है वह मिल के ही रहेगा। मेरा नाम कुमारी शिल्पा केकरे, डिस्ट्रिक्ट महिला मोर्चा प्रेसिडेंट बीजेपी।